ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋ ಪೂರ್ತಿ ನೋಡಿದ ಮೇಲೆ ನನಗೊಂದು ಲೈಕ್ ಕೊಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವೀಡಿಯೋನೇ ನಿಮಗೆ ಬರುತ್ತೆ. ಇವತ್ತಿನ ವೀಡಿಯೋ ಏನಂದರೆ ಸ್ವಲ್ಪ ದೊಡ್ಡದಾಗಿದೆ, ಪೂರ್ತಿ ನೋಡಿ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದೇನೆಂದರೆ ವರ್ಷಕ್ಕಾಗಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ವರ್ಷಕ್ಕೊಂದು ಸಲನೇ ಇದು ಮಾವಿನಕಾಯಿ ಬರೋದು, ಸೀಸನ್ ಬರೋದು. ನಾವು ವರ್ಷ ಪೂರ್ತಿ ತಿನ್ನೋದು ರುಚಿಯಾಗಿ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಖಂಡಿತ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಎಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ, ಏನೇನು ಹಾಕೊಂಡು ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಕಾಯಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಆಮ್ಲೆಟ್ ಕಾಯಿ ಅಂತ ಮಾವಿನಕಾಯಿ. ಇದು ಅರ್ಧ ಕೆ ಜಿಗನ ಮೇಲೇ ಬರೋದು. ಒಂದೊಂದು ಕಾಯಿ 1 ಕೆ ಜಿ 1/4 ಕೆ ಜಿ ಬರುತ್ತೆ, ಆ ಸೈಜ್ ಇರುತ್ತೆ ಇದು. ನಾವು ಒಂದು 18 ಕೆ ಜಿ ಅಷ್ಟು ಮಾವಿನಕಾಯಿ ತೊಗೊಂಡಿದ್ದೀರಿ. 18 ಕೆ ಜಿ ತೊಗೊಂಡು ಒಂದು ದೊಡ್ಡ ಬೇಸನಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಚೆಂದಾಗಿ ತೊಳೆದು ಒಣಗಿರೋ ಅಂಥ ಬಟ್ಟೆಯಲ್ಲಿ ನೀಟಾಗಿ ಮೇಲೆಲ್ಲ ನೀರು ಇಲ್ದಿರಂಗೆ ಒರೆಸ್ಕೋಬೇಕು ಮೊದಲಿಗೆ. ಇವಾಗ ನೋಡಿ, ಆ ಕಾಯಿಗಳೆಲ್ಲ ಒರೆಸಿಟ್ಕೊಂಡು ಎಷ್ಟು ಪಳಪಳ ಅಂತ ಕಾಣಿಸ್ತಾ ಇದೆ. ನಾವು 4 ಜನ ಕೂತ್ಕೊಂಡು ಕಟ್ ಮಾಡ್ಕೋತಾ ಇದ್ವಿ. 4 ಜನನೂ ಒಂದೇ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೋಬೇಕಾಗುತ್ತೆ. ಒಬ್ಬರು ಸಣ್ಣ ಒಬ್ಬರು ದಪ್ಪ ಮಾಡ್ಕೋಬಾರ್ದು. ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಎಲ್ಲ ಮಾಡಿಕೊಂಡು ನಾನು ಒಂದು ಕಾಟನ್ ಪಂಚೆ ಮೇಲೆ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೋತಾ ಇದ್ದೀರಿ ನಾವು. ಅದು ಸ್ವಲ್ಪ ಗಾಳಿಗೆ ಹಾರ್ಕೊಳ್ಳಿ ಅಂತ. ಈ ರೀತಿ ನೀವು ಹಾಕ್ಕೊಂಡ್ಬಿಟ್ಟು ನಾನಿವಾಗ ಅದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳಕ್ಕೆ, ಮಸಾಲೆ ಏನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲಿ ಇಟ್ಬಿಟ್ಟು ಸಾಸಿವೆ ಬಂದು 18 ಕೆ ಜಿ ಕಾಯಿಗೆ ನಾನು 2 ಕೆ ಜಿ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಬಾಣಲಿ ಇಟ್ಟು ಐಯಲ್ಲಿ ಇಟ್ಬಿಟ್ಟು ಬಾಣಲಿ ಬಿಸಿ ಆದಮೇಲೆ ಸಣ್ಣ ಉರಿ ಮಾಡಿಕೊಂಡು ಹದವಾಗಿ ಸಾಸಿವೆನ ನೀಟಾಗಿ ಕಪ್ಪಾಗದಿರಂಗೆ ಅಲ್ಲೇ ನಿಂತ್ಕೊಡು, ಅದ್ರ ಮೇಲೆ ಗಮನ ಕೊಟ್ಟು ನೀವು ಹುರ್ಕೋಬೇಕಾಗುತ್ತೆ. ಯಾಕಂದರೆ ವರ್ಷ ಪೂರ್ತಿ ಇಟ್ಕೊಂಡು ತಿನ್ನೋ ಅಂಥ ಉಪ್ಪಿನಕಾಯಿ ಅಲ್ವಾ, ಒಂಚೂರು ಹಾಳಾದ್ರೂ ನಾವು ಖರ್ಚು ಮಾಡಿರೋ ದುಡ್ಡು ವೇಸ್ಟ್ ಆಗುತ್ತೆ, ರುಚಿನೂ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಅಲ್ಲೇ ಹದವಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ನಾನು ಸಾಸಿವೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಪ್ಪಾಗದಿರಂಗೆ ಹುರಿದಿಟ್ಕೊಂಡಿದ್ದೀನಿ, ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮೆಂತ್ಯ ಬಂದು ಒಂದು 300 ಗ್ರಾಮ್ ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ. 18 ಕೆ ಜಿಗೆ 300 ಗ್ರಾಮ್ ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಆ ಮೆಂತ್ಯನೂ ಒಂದು ಸಣ್ಣ ಉರಿಯಲ್ಲಿ ಅದೇ ಬಾಂಡಿಗೆ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಬ್ರೌನ್ ಕಲರ್ ಒಂಚೂರು ಬ್ರೌನ್ ಬರೋವರೆಗೂ ಹುರ್ಕೊಂಡು ಅದನ್ನು ತೆಗೆದು ಎರಡನ್ನೂ ಸಾಸಿವೆ ಮತ್ತು ಮೆಂತ್ಯ ಒಂದು ಬಟ್ಲಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಸಣ್ಣ ಬಟ್ಲಲ್ಲಿ ಮೆಂತ್ಯ ಇಟ್ಕೊಂಡಿದ್ದೀನಿ, ದೊಡ್ಡ ಬಟ್ಲಲ್ಲಿ ಸಾಸಿವೆ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಇಟ್ಕೊಂಡು ಇದು ಆರಕ್ಕೆ ಬಿಡ್ತಾಯಿದ್ದೀನಿ. ಇದು ಆರ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ. ಈಗ ನಾನು ಪ್ಯೂವರ್ ಕಡಲೆಕಾಯಿ ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿಗೆ 18 ಕೆ ಜಿ ಮಾವಿನಕಾಯಿಗೆ ಪ್ಯೂವರ್ ಕಡಲೆಕಾಯಿ ಎಣ್ಣೆ ಬಂದು 4 ಕೆ ಜಿ ಅಷ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಎಣ್ಣೆದರೂ ಹಾಕ್ಕೊಬೋದು, ಸನ್ಫ್ಲವರ್ ಹಾಕ್ಕೊಬೋದು, ಗೋಲ್ಡ್ ವಿನ್ನರ್ ಹಾಕ್ಕೊಬೋದು, ನಿಮಗೆ ಯಾವುದು ರುಚಿ ಕೊಡುತ್ತೆ ಅದನ್ನು ಹಾಕ್ಕೊಳ್ಳಿ. ನಾವು ಬಂದು ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ರಿ, ಯಾಕಂದರೆ ಕಡಲೆಕಾಯಿ ಎಣ್ಣೆ ಸ್ವಲ್ಪ ರುಚಿ ಕೊಡುತ್ತೆ, ಅದಕ್ಕೆ ಪ್ಯೂವರ್ ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ರಿ. ಇದನ್ನು ಅಷ್ಟೇ ಜಾಸ್ತಿ ಕಾಯಿಸೋಕೆ ಹೋಗ್ಬಾರ್ದು, ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾವು ಕೈ ಹಿಂಗಿಟ್ರೆ ಸುಮ್ಮನೆ ಶಾಖ ತಟ್ಟಬೇಕಷ್ಟೆ, ಅಷ್ಟು ಕಾಯಿಸ್ಕೋಬೇಕಾಯ್ತು. ತುಂಬ ಕುದಿಸೋಕ್ಕೂ ಹೋಗ್ಬೇಡ್ರಿ, ತುಂಬ ಕಾಯಿಸೋಕ್ಕೂ ಹೋಗ್ಬೇಡಿ. ಈ ರೀತಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಇಳಿಸಿಟ್ಕೊಂಡು ಈಗ ನಾನು ಏನು ಹುರಿದಿದ್ನೋ ಸಾಸಿವೆ ಮೆಂತ್ಯ ಅದನ್ನು ನಾನು ಪುಡಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಬೆಳ್ಳುಳ್ಳಿ ಬಂದುಬಿಟ್ಟು 1.5 ಕೆ ಜಿ ಅಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀವಿ, ಚಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀರಿ. ಅದನ್ನು ಸ್ವಲ್ಪ ನಾವು ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅದನ್ನು 1.5 ಕೆ ಜಿ ಅಷ್ಟು ಬೆಳ್ಳುಳ್ಳಿ, 2 ಕೆ ಜಿ ಸಾಸಿವೆ, 300 ಗ್ರಾಮ್ ಅಷ್ಟು ಮೆಂತ್ಯ, 18 ಕೆ ಜಿ ಕಾಯಿಗೆ ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಕುತ್ಕೊಂಡು ಇವಾಗ ಅದು ಎಷ್ಟೆಷ್ಟು ಹಾಕ್ಕೊಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ ನಾವು ಅರ್ಧ ಜಜ್ಕೋತಿರಲ್ಲ, ಆ ರೀತಿ ಜಜ್ದಂಗೆ ಇರಬೇಕು. ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀರಿ. ಈಗ ನಾನು ಎಲ್ಲ ತೆಗೆದು ಮಿಕ್ಸಿ ಮಾಡ್ಕೊಂಡಂತ ಒಂದು ಕಡೆ ಇಟ್ಕೊಂಡು ಈಗ ಕಾಯನ್ನು ಅಳತೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ 18 ಕೆ ಜಿ ಕಾಯಿ ಒಂದೇ ಬೇಸನಲ್ಲಿ ಹಾಕೋಕ್ಕಾಗಲ್ಲ. ಒಂದೊಂದು ಬೇಸನ್ಗೆ 5-5 ಬಟ್ಲಷ್ಟು ಸೇರಿಸ್ಕೊತಾ ಇದ್ದೀನಿ. ಅಂದರೆ 5-5 ಬಟ್ಲು ಅಂದರೆ 9 ಕೆ ಜಿ ಡಿವೈಡ್ ಮಾಡ್ಕೊತಾ ಇದ್ದೀನಿ 2 ಬೇಸನ್ಗೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ರೀತಿ 5 ಬಟ್ಲು ಹಾಕ್ಕೊಂಡು ಅದಕ್ಕೆ ಹಸಿದು ಜೀರಿಗೆ ಬಂದು 1 ಸ್ಪೂನ್ ಅಷ್ಟೇ, 1 ಟೀ ಸ್ಪೂನ್ ಅಷ್ಟೇ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಕಾಯಿಸಿರೋ ಎಣ್ಣೆ, ಹಸಿ ಎಣ್ಣೆ ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಬಂದು 4 ಕೆ ಜಿ ತೊಗೊಂಡಿದ್ದೀರಿ, ಕಲ್ಲುಪ್ಪು 4 ಕೆ ಜಿಯಲ್ಲಿ ಒಂದೊಂದಕ್ಕೆ 2-2 ಕೆ ಜಿ ಹಾಕ್ಕೋತಾ ಇದ್ದೀರಿ. 9 ಕೆ ಜಿ ಡಿವೈಡ್ ಮಾಡ್ಕೊಂಡಿದ್ದೀರಲ್ಲ ಬೇಸನಲ್ಲಿ, ಒಂದೊಂದಕ್ಕೆ 2-2 ಕೆ ಜಿ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀರಿ. ಯಾಕಂದರೆ ನೆನೀತಾ ವರ್ಷ ಪೂರ್ತಿ ಇರುತ್ತಲ್ಲ, ಉಪ್ಪು ಸ್ವಲ್ಪ ಸ್ಟಾರ್ಟಿಂಗ್ ನಮಗೆ ಜಾಸ್ತಿ ಅನಿಸುತ್ತೆ, ನೆನೀತಾ ಉಪ್ಪಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ನಾನು 2 ಕೆ ಜಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಕಲ್ಲುಪ್ಪು, ಪುಡಿ ಮಾಡಿದಿರ ಕಲ್ಲುಪ್ಪನ್ನೇ ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕಿದ್ರೆ ತುಂಬ ರುಚಿ ಕೊಡೋದು, ಪುಡಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಕಲ್ಲುಪ್ಪು ಹಾಕ್ಕೊಳ್ಳಿ. ಈಗ ಅದಕ್ಕೆ ನಾನು 1 ಕೆ ಜಿ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಮನೆಯಲ್ಲೇ ಮಾಡಿರೋವಂಥ ಅಚ್ಚ ಖಾರದ ಪುಡಿ, ಖಾರ ಮೆಣಸಿನ್ಕಾಯಿ ತೊಗೊಂಡು ನಾವು ಮಿಕ್ಸಿ ಮಾಡಿಕೊಂಡು 2 ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀರಿ. 2 ಕೆ ಜಿಯಲ್ಲಿ 9 ಕೆ ಜಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ 1 ಕೆ ಜಿ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ.
ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಹಾಗೆ ಬೆಳ್ಳುಳ್ಳಿ ಅಷ್ಟನ್ನ ಒಂದು ಹಿಡಿಯಷ್ಟು ಸೇರಿಸ್ಕೊತಾ ಇದ್ದೀನಿ. ಜಜ್ದಿರ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಸಾಸಿವೆ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ ನಿಮಗೆ ಕಾಣಿಸ್ತಾ ಇದೆ. ಸಾಸಿವೆ ಪುಡಿ ಸ್ವಲ್ಪ ಮಿಕ್ಸಿಯಲ್ಲಿ ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ಚಿರೋಟಿ ರವೆ ಥರ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ, ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ತರಿತರಿಯಾಗಿರಬೇಕು. ಈಗ ಮೆಂತ್ಯ ಪುಡಿನೂ ಅಷ್ಟೇ 300 ಗ್ರಾಮಲ್ಲಿ 150 ಗ್ರಾಮಷ್ಟು ಮೆಂತ್ಯ ಪುಡಿ. ಮೊದಲಿಗೆ 2 kg ಉಪ್ಪು, 1 kg ಖಾರದ ಪುಡಿ, 1 kg ಸಾಸಿವೆ ಪುಡಿ, 150 ಗ್ರಾಮಷ್ಟು ಮೆಂತ್ಯ ಪುಡಿ. ಈಗ ಕೊನೆಗೆ ಬೆಳ್ಳುಳ್ಳಿ 1.5 kg ಬೆಳ್ಳುಳ್ಳಿಯಲ್ಲಿ 3/4 kg ಬೆಳ್ಳುಳ್ಳಿ ಚೆನ್ನಾಗಿ ಅರ್ಧ ಮಿಕ್ಸಿ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಏನಕ್ಕೆ ಸೇರಿಸ್ಕೊಳೋದಂದರೆ ಸ್ವಲ್ಪ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ಈ ಥರ ನಾವು ಅರ್ಧ ಮಾಡ್ಕೊಂಡು ಹಾಕ್ಕೊಂಡ್ರೆ ಮತ್ತು ಅದರಲ್ಲಿ ಸ್ವಲ್ಪ ಗೊಜ್ಜಿನಂಶ ಜಾಸ್ತಿ ಬರುತ್ತೆ. ಇದರಲ್ಲಿ ಪೀಸ್ ಕಡಿಮೆ ಇರುತ್ತೆ, ಗೊಜ್ಜಿನಂಶ ಜಾಸ್ತಿ ಬರುತ್ತೆ. ಯಾಕಂದರೆ ಇದು ಬಂದು ಮಾವಿನಕಾಯಿ, ಇದು ಅದೇ ಹೇಳಿದ್ನಲ್ಲ ಮೊದಲಿಗೆ ಆಮ್ಲೆಟ್ ಕಾಯಿ ಅಂತ, ಇದು ಉಪ್ಪಿನಕಾಯಿಗಂತಲೇ ಈ ಕಾಯಿ. ಅದು ನಾನು ಒಳಗಡೆ ಬಂದುಬಿಟ್ಟು ವಾಟೆ ಸಣ್ಣ ಇರುತ್ತೆ, ಮೇಲೆ ಬಂದು ಇದು ದಪ್ಪ ಇರುತ್ತೆ, ಖಂಡ ಬಂದು ದಪ್ಪ ಬರುತ್ತೆ ಪೀಸು. ಈ ರೀತಿ ಕೆಳಗೆ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕೋಕ್ಕೆ ಮುಂಚೆನೇ ಈ ರೀತಿ ಉಪ್ಪು, ಖಾರ ಮತ್ತು ಈ ನಾವು ಮೆಂತ್ಯ ಪುಡಿ, ಈ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡಿದ್ರಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ನಾವು ಇಷ್ಟು ಏನಕ್ಕೆ ಮಾಡ್ಕೊತಾ ಇದ್ದೀರಿ ಅಂದರೆ ನಮ್ಗೆ ಒಂದೇ ಮನೆಗಲ್ಲ, ನಾವು 5 ಮನೆಗೆ ಒಂದೇ ಮನೇಲಿ ಹಾಕ್ಕೊಂಡು 5 ಮನೆಯವ್ರು ಡಿವೈಡ್ ಮಾಡ್ಕೊತಾ ಇದ್ದೀರಿ. ಬೇರೆ ಯಾರಲ್ಲ, ನಮ್ಮ ರಿಲೇಷನ್ನೇ, ನಮ್ಮ ತಂಗಿದಿರು, ನಮ್ಮ ಮಕ್ಕಳು, ಹೆಣ್ಮಕ್ಳು. ಈಗ ಎಣ್ಣೆ ಬಂದುಬಿಟ್ಟು ಕಾಯಿಸಿ ತಣ್ಣಗಾಗಿತ್ತಲ್ಲ, ಆ ಎಣ್ಣೆನ ನಾನು 2 kg ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ನಿಮಗೆ ಈ ಥರ ಎಲ್ಲ ಒಳಗಡೆ ಹೋಗೋ ಥರ ಸುತ್ತು ನೀವು ನಿಧಾನಕ್ಕೆ ಹಾಕ್ಕೋಬೇಕು. ಒಂದೇ ಸಲ ಉಯ್ಕೊಂಬಿಟ್ರೆ ಒಂದು ಕಡೆಯೇ ಸೇರ್ಕೊಂಬಿಡುತ್ತೆ, ಸುತ್ತು ಉಯ್ಕೋಬೇಕಾಗುತ್ತೆ. ನೋಡಿ 2 kg ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮಕ್ಕಳು ಕೂತ್ಕೊಂಡು ಏನೋ ನನಗೆ ಹೇಳ್ತಾ ಇದ್ದಾರೆ, ನಾನು ನಗ್ತಾಯಿದ್ದೀನಿ. ಏನೋ ಜೋಕ್ಸ್ ಮಾಡ್ತಾ ಇರ್ತಾರೆ ಅವರು. ಅವ್ರು ವೀಡಿಯೋಗೆ ಬರಲ್ವಂತೆ. ಬನ್ನಿರಿ ಕಲಿಸ್ರಿ ಅಂದರೆ ನಮ್ಮ ಕೈಲಾಗಲ್ಲ, ನೀನೇ ಕಲಿಸ್ ಮಮ್ಮಿ ಅಂತ ಇದ್ದಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಎಷ್ಟು ಕಲರಾಗಿದೆ. ನಿಮಗೆ ಎಣ್ಣೆ ಕಾಣಿಸ್ತಾ ಇಲ್ಲ ಇವಾಗ, ನಾವು ಕಲಿಸ್ತಾ ಇದ್ದರೆ ಎಣ್ಣೆ ಕಾಣಿಸ್ತಾ ಇದೆ. ಇದು ನೆನೆಗೆ ಬಿಟ್ಟರೆ ಮೇಲೇ ಇದು ಒಂದು ದಿನ ಬಿಟ್ಟ ಮೇಲೆ ಒಂದು 24 ಗಂಟೆ ಬಿಡಬೇಕು. ಆವಾಗ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು, ತಿರ್ಗಿ 24 ಗಂಟೆ ಬಿಡಬೇಕು. ಆ ಥರ ನಾವು 3 ದಿನ ಮಾಡ್ಕೋಬೇಕಾಗುತ್ತೆ. 3 ದಿನ ಮಾಡಿಕೊಂಡು ಒಂದು 5 ದಿನ ಹಾಗೆ ಬಟ್ಟೆ ಕಟ್ಟಿಬಿಟ್ಬಿಡ್ಬೇಕು. ಆವಾಗ ಉಪ್ಪಿನಕಾಯಿ ಸೂಪರಾಗಿ ರೆಡಿಯಾಗಿರುತ್ತೆ. ಈ ರೀತಿ ಕೆಳಗೆ ಮೇಲೆ ಚೆಂದ ಮಿಕ್ಸ್ ಮಾಡಿಕೊಂಡು ಉಪ್ಪು, ಖಾರ, ಎಣ್ಣೆ ಎಲ್ಲ ಚೆಂದಾಗಿ ಹಿಡಿಬೇಕು. ಇವಾಗ ನಿಮ್ಗೆ ಅನಿಸುತ್ತೆ ಎಣ್ಣೆ ಏನೂ ಕಾಣಿಸ್ತಾ ಇಲ್ಲ ಅಂತ, ಅದು ನೆನೀತಾನೆ ಎಣ್ಣೆ ಬಿಟ್ಕೊಳ್ಳೋದು. ತುಂಬ ರುಚಿಯಾಗಿರುತ್ತೆ. ಈ ರೀತಿ ನೀವು ವರ್ಷ ಪೂರ್ತಿ ಮಾಡಿಟ್ಕೊಂಡ್ರೆ ಬಿಸಿ ಅನ್ನಕ್ಕಂತೂ, ಯಾಕಂದರೆ ಇದರಲ್ಲಿ ಗೊಜ್ಜಿನಂಶ ಜಾಸ್ತಿ ಬರೋದ್ರಿಂದ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನೋಡಿ ಈಗ ಒಂದು ಕಾಟನ್ ಬಟ್ಟೆ ವೇಲ್ ತೊಗೊಂಡು ಅದಕ್ಕೆ ನಾನು ಕಟ್ತಾಯಿದ್ದೀನಿ. ಈ ರೀತಿ ನಾವು ಏನು ಮಸಾಲೆ ಹಾಕ್ಕೊಂಡ್ರೋ 18 kgನ 2 ಬೇಷನ್ 9 kg ಮಾಡಿಕೊಂಡು ಅದಕ್ಕೆ ನಾನು ಒಂದು ಬೇಷನ್ಗೆ ಹಾಕ್ಕೊಂಡಿರೋದಷ್ಟು ಮಸಾಲೆ ನಾನು ತೋರಿಸಿದ್ದೀನಿ. ನೀವು ಅದೇ ಥರ ಹಾಕ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿ ಹಿಡಿತೈತೆ, ಚೆನ್ನಾಗೂ ಇರ್ತದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. 2 ಬೇಷನ್, ಈ ಕಡೆ ಒಂದು ಬೇಷನ್ ಇದೆ, ಆ ಕಡೆ ಒಂದು ಬೇಷನ್ ಇದೆ. ನೋಡಿ ಇದು ನೆನೀತಾ ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನು ನಾವು ಇವಾಗ ಒಂದಿನ ಬಿಟ್ಟು ಒಂದಿನ ನಾವು ಇದು ತಿರ್ಕೋಬೇಕಾಗುತ್ತೆ. ಅದೇ 24 ಗಂಟೆ ಆದಮೇಲೆ ಇದನ್ನು ತಿರ್ಕೋತಾ ಇರಬೇಕು. ಒಂದು 3 ಸಲ ತಿರುಗಿದ್ರೆ ಬಿಟ್ಟ ಮೇಲೆ ಒಂದು 2 ದಿನ ಬಿಟ್ಬಿಡಬೇಕು. ಆವಾಗ ಸೂಪರಾಗಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವರ್ಷ ಪೂರ್ತಿ ಆಗೋಷ್ಟು ಮಾಡಿಟ್ಕೊಂಬಿಟ್ರೆ, ಯಾಕಂದರೆ ಈ ಸೀಸನ್ ಮುಗಿದ ಮೇಲೆ ತಿರ್ಗಿ ಮಾವಿನಕಾಯಿ ಸಿಗೋಲ್ಲ. ಅದಕ್ಕೋಸ್ಕರ ಇದು ಯಾವಾಗಲೇ ಆಗಲಿ, ಇದು ನೋಡಿ, ಇದು ಬಂದು ಕಾಲು ನಾವು ತಗಲಿಸ್ತಿರೋ ಜಾಗ ಮತ್ತು ಅಂಟು ಮುಂಟು ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ, ಅವರು ನೆರಳು ಬೀಳಬಾರ್ದು, ಅವರು ಮುಟ್ಲೂಬಾರ್ದು, ಆ ಥರ ಜಾಗದಲ್ಲಿ ಇಟ್ಕೋಬೇಕಾಗುತ್ತೆ ಇದನ್ನು ನೀವು. ನೋಡಿ ಈಗ ನಾನು 24 ಗಂಟೆ ಆದಮೇಲೆ ತೆಗೆದು ತಿರುಗ್ತಾ ಇದ್ದೀನಿ. ಆದರೆ ನಾನು ತಿರುಗ್ತಾ ಇಲ್ಲ, ನಮ್ಮ ಅಳಿಯ ತಿರುಗ್ತಾ ಇದ್ದಾರೆ. ಈ ರೀತಿ ತಿರುಗ್ಕೋಬೇಕು. ಇದು ಒಂದು ದಿನಕ್ಕೂ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಎರಡೂ ಒಂದು ಬೇಷನ್ಗೆ ಹಾಕ್ಕೊಂಬಿಡ್ರಿ, ಯಾಕಂದರೆ ಕಡಿಮೆ ಆಗ್ತಾ ಬಂತಲ್ಲ. ಒಂದು ಬೇಷನ್ಗೆ ಹಾಕಿ 2 ದಿನ ಬಿಟ್ಟಿದ್ರಿ, 3 ದಿನ ತಿರುಗಿದ್ರಿ, ಆಮೇಲೆ ಒಂದು ಬೇಷನ್ಗೆ ಹಾಕ್ಕೊಂಬಿಟ್ಟು 2 ದಿನ ಅದನ್ನು ಬಿಟ್ಬಿಟ್ರಿ. ನೋಡಿ ಎಣ್ಣೆ ಆಗೋಯ್ತು ವೇಲು. ನಮ್ಮ ಅಳಿಯ ಪಾಪ ತುಂಬ ತೂಕ ಇತ್ತು, ಒಳಗಡೆಯಿಂದ ಆಚೆ ತರಬೇಕಾದ್ರೆ ಅದು ವೇಲಿಗೆ ಸ್ವಲ್ಪ ಎಣ್ಣೆ ಟಚ್ ಆಗಿಬಿಡ್ತು. ನೋಡ್ರೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಆಹಾ ಸೂಪರಾಗಿದೆ, ನೋಡೋದಕ್ಕೂ ಅಷ್ಟೇ ರುಚಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೋಡಿ ನಿಮ್ಗೆ ಗೊಜ್ಜಿನಂಶ ಕಾಣಿಸ್ತಾ ಇದೆಯಾ? ಈ ಕಾಯಲ್ಲಿ ತುಂಬ ಗೊಜ್ಜು ಜಾಸ್ತಿ ಬರುತ್ತೆ. ಇನ್ನೊಂದೇನೆಂದರೆ ಅದೇ ಬೆಳ್ಳುಳ್ಳಿ ಬಂದು ನಾವು ಮಿಕ್ಸಿ ಮಾಡಿ ಹಾಕ್ಕೊಳೋದ್ರಿಂದ ಫುಲ್ ಅದರಲ್ಲಿ ನೀರಿನಂಶ ಬಿಟ್ಕೊಂಡಿರುತ್ತೆ ಬೆಳ್ಳುಳ್ಳಿ. ಅದು ರುಚಿನೇ ಒಂಥರ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಂದು ಇವಾಗ ನಾವು ಡಿವೈಡ್ ಮಾಡ್ಕೋಬೇಕು. 5 ಮನೆಗೆ ನಾವು ಬಾಕ್ಸ್ಗಳಲ್ಲಿ ಅಳತೆ ಮಾಡಿಕೊಂಡು ಡಿವೈಡ್ ಮಾಡ್ಕೋಬೇಕು. ನೋಡಿ ಎಣ್ಣೆ ಮೇಲ್ಗಡೆ ಯಾವ ಥರ ತೇಲ್ಕೊಂಡಿದೆ ನೋಡಿ. ನೀವು ಬೇಕಾದರೆ ಎಲ್ಲರೂ ಸ್ವಲ್ಪ ಕಡಿಮೆ ಅನ್ನಿಸಿದ್ರೆ ಬೇಕಾದರೆ ಇನ್ನೊಂದು kgನೂ ನೀವು ಎಣ್ಣೆ ಕಾಯಿಸಿ ತಣ್ಣಗೆ ಮಾಡ್ಕೊಂಡು ಸೇರಿಸ್ಕೋಬೋದು. ನಮಗಂತೂ ಎಣ್ಣೆ ಕರೆಕ್ಟಾಗಿದೆ. ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ.
ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಪೀಸ್ಗಳು. ಇದು ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗುತ್ತೆ. ನೋಡಿ ಎಷ್ಟು ಕಲರಾಗಿ ಬಂದಿದೆ. ಇದು ನಾವು ಮಾಡ್ಕೊಂಡ್ರೆ ಅಚ್ಚ ಖಾರದ ಪುಡಿನೇ. ನೋಡಿ ಅಳತೆ ಮಾಡಿ ಒಂದೊಂದು ಬಾಕ್ಸ್ಗೆ ಅಳತೆ ಮಾಡಿ ಹಾಕ್ಕೋತಾ ಇದ್ದೀರಿ. ನಾವು 5 ಮನೆಗೆ ಡಿವೈಡ್ ಮಾಡ್ಕೋತಾ ಇದ್ದೀರಿ. ನೀವು ಡಿವೈಡ್ ಮಾಡಬೇಕಾದ್ರೂ ಅದನ್ನು ಬಿಚ್ಚಬೇಕಾದ್ರೂ ಕೈಯಲ್ಲಿ ಒಂಚೂರು ನೀರಿನ ಅಂಶ ಅನ್ನೋದು ನೀರೇ ಇರಬಾರ್ದು, ಫುಲ್ಲು ಕೈ ಡ್ರೈ ಆಗಿರಬೇಕು. ಮತ್ತು ಅದನ್ನೆಲ್ಲ ಸುಮ್ಮನೆ ಸೌಟಲ್ಲೆಲ್ಲ ತಿರುಗಕ್ಕೆ ಹೋಗ್ಬಾರ್ದು. ಒಂದು ಕಡೆಯಿಂದ ತಕ್ಕೊಂಡು ನೀಟಾಗಿ ನಿಮ್ಮ ಮನೇಲಿ ಪ್ಲಾಸ್ಟಿಕ್ ಡಬ್ಬಗಳಿರಲಿ, ಡಬ್ಬಕ್ಕಾಗಲಿ, ಇಲ್ಲಾಂದರೆ ಉಪ್ಪಿನಕಾಯಿ ಜಾರ್ ಇದ್ದರೆ ಜಾರಲ್ಲಾದರೂ ಹಾಕ್ಕೊಳ್ಳಿ. ಈ ಥರ ನೀವು ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಅಳತೆ ಮಾಡಿ ಹಾಕ್ಕೋತಾ ಇದ್ದೀರಿ. ಈ ರೀತಿ ನೀವು ಮನೇಲಿ ಮಾಡಿ ರುಚಿ ನೋಡಿ ನಾನು ಕಮೆಂಟ್ ಮಾಡಿ. ಇವಾಗ ನಿಮ್ಗೆ ಮಸಾಲೆ ನಾನು ತೋರಿಸ್ಕೊಟ್ಟಿದ್ದೀನಲ್ಲ, 9 ಕೆ ಜಿಗೆ ಎಷ್ಟು ಹಾಕ್ಕೊಂಡಿದ್ದೀನೋ ನೀವು 2 ಕೆ ಜಿ ಮಾಡ್ಕೊಳಂಗಿದ್ರೆ ಅದರಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಳಿ, ಒಂದು ಬರ್ಕೊಳ್ಳಿ. ನಾನು ಹಾಕಿರೋ ಮಸಾಲೆಯಲ್ಲಿ ಎಷ್ಟೆಷ್ಟು ಅಂತ ನೋಡಿಕೊಂಡು ಬರ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಇದು ಬಂದು ಜೂನಲ್ಲೇ ಮಾಡ್ಕೋಬೇಕು. ಆ ಜೂನಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗೆ ಆವಾಗ ಮಾವಿನಕಾಯಿ ಬಲ್ತಿದೆ ಅಂತ ಅರ್ಥ. ನೋಡಿ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ, ಮಕ್ಕಳೆಲ್ಲ ಬಿಸಿ ಅನ್ನ ಬೇಸನಲ್ಲಿ ಹಾಕಿ ಕಲಸಿ ತುಪ್ಪ ಹಾಕಿ ಕೊಡಮ್ಮ ಅಂತ ಬಿಸಿ ಅನ್ನ ಮಾಡಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಬಿಸಿ ಅನ್ನ ಪೂರ್ತಿ ನೋಡಿ 5 ಡಬ್ಬ ಡಿವೈಡ್ ಮಾಡಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಡೋದಕ್ಕೆ. ನೈಟ್ ಊಟ ಇದೇ ಆಯಿತು, ಯಾಕೆಂದರೆ ನಾವು ವೀಡಿಯೋ ಮಾಡಿದ್ದೆ ಒಂದು 8:30 9 ಗಂಟೆಗೆ ಅನ್ನ ಮಾಡಿ. ಯಾಕಂದರೆ ಉಪ್ಪಿನಕಾಯಿ ತೊಗೊಂಡೋಗೋಕೆ ಎಲ್ಲರೂ ಬಂದಿದ್ದರು. ನಾನು ಹೇಳಿದೆ, ಅಯ್ಯೋ ಇಷ್ಟು ದೊಡ್ಡ ಬೇಸನ್ ಬೇಡ್ರೆ ಹುಡುಗಿರ ಅಂದರೆ ಅವರು, ಇಲ್ಲ ಮಮ್ಮಿ ನೀನು ಅದರಲ್ಲೇ ಕಲಿಸ್ಕೊಡು ಆವಾಗಲೇ ರುಚಿ ಇರೋದು. ಇಲ್ಲಲೇ ಇದರಲ್ಲಿ ಕಲಿಸ್ಬಿಟ್ಟು ಬೇರೆ ಬೇಸನಲ್ಲಿ ಇಟ್ಟು ಕೈ ತುತ್ತು ಕೊಡ್ತೀನಿ ಅಂದರೆ, ಇಲ್ಲ ನಮ್ಗೆ ಬೇಸನಲ್ಲೇ ಕಲಸಿ ಅದರಿಂದನೇ ಕೊಡು ಅಂತಂದರು. ಅದಕ್ಕೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಒಂದೊಂದು ಚೂರು ಅನ್ನ ಹಾಕ್ಕೊಂಡು ಈ ರೀತಿ ಕಲಸಿ ಎಲ್ಲರೂ ಕಾಯ್ತಾ ಇದ್ದಾರೆ. ನಾನು ಕಲಿಸ್ತಾಯಿದ್ರೆ ನಾನೇ ತಿನ್ನಬೇಕು ಅನ್ನಿಸ್ತಾಯಿದೆ, ಆದರೆ ತಿನ್ನೋಕೆ ಅವ್ರು ಬಿಟ್ಟಿಲ್ಲ ಹುಡುಗರು. ಯಾಕಂದರೆ ನೈಟ್ ಊಟ ಬೇರೆ, ನಾನು ರೈಸ್ ಜಾಸ್ತಿ ತಿನ್ನಲ್ಲ, ಮುದ್ದೆ ತಿನ್ನೋದು ಸರಿ ಅಂದ್ಬಿಟ್ಟು ಅವ್ರಿಗೆ ಎಲ್ಲರಿಗೂ ಕೈ ತುತ್ತು ಕೊಟ್ಟೆ. ಈ ರೀತಿ ಕಲಸಿ ನೋಡಿ. ನನ್ನ ಕೈ ಯಾಕೋ ಕಪ್ಪು ಕಾಣಿಸ್ತಾಯಿದೆ ವೀಡಿಯೋ ಮಾಡ್ತಾಯಿದ್ರೆ, ಏನಂತ ಗೊತ್ತಿಲ್ಲ. ಅದೇ ರಾತ್ರಿ ಮಾಡಿರೋದ್ರಿಂದ ಆ ಥರ ಅನಿಸ್ತಾಯಿದೆ ನೋಡಿ. ಅನ್ನ ಕಲಿಸ್ತಾಯಿದ್ರೆ ಕೈ ಒಂಥರ ಬ್ಲ್ಯಾಕಾಗಿ ಕಾಣಿಸ್ತಾಯಿದೆ ನೋಡಿ. ಎಲ್ಲ ಕಾಯ್ತವ್ರೆ, ಎಲ್ಲರಿಗೂ ಕೈ ತುತ್ತು ಕೊಡ್ತಾಯಿದ್ದೀನಿ. ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಎಲ್ಲರೂ ಒಂದೇ ಸಲ ತೊಗೊಳ್ರಿ. ಒಬ್ರು ತಿಂದ್ಬಿಟ್ಟು ತಿರ್ಗಿ ಇನ್ನೊಬ್ರು ಕೈ ನೀಟ್ಬೇಡ್ರಿ. ನಾನು ಎಲ್ಲರಿಗೂ ಒಂದೇ ಸಲ ಕೊಡ್ತೀನಿ, ಎಲ್ಲರೂ ಒಂದೇ ಸಲ ತೊಗೊಳ್ರಿ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಎಲ್ಲರೂ ಕಾಯ್ತಾಯಿದ್ದಾರೆ. ಸೂಪರಾಗೈತೆ, ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ನಾವು ಹಾಕೋ ವೀಡಿಯೋಗೆ ನೀವೆಲ್ಲನೂ ಸಹಕರಿಸಿದ್ರೆ ಒಂಥರ ನಮಗೂ ಒಂಥರ ಖುಷಿ ಆಗುತ್ತೆ. ನಾವು ಮಾಡೋ ವೀಡಿಯೋಗೆ ಎಲ್ಲರೂ ನೋಡ್ತಾ ಇದ್ದಾರೆ, ನಮ್ಮನ್ನು ಲೈಕ್ ಮಾಡ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅಂತ ಒಂಥರ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಕೊನೆಗೆ ಒಂದು ತುತ್ತು ನಾನು ತಿಂದೆ. ನನ್ನ ಮೊಮ್ಮಕ್ಕಳು ಸೂಪರಾಗೈತೆ ಅಂತಾರೆ. ದೊಡ್ಡವ್ರು ಯಾರು ವೀಡಿಯೋಗೆ ಬಂದಿಲ್ಲ, ಸಖತ್ತಾಗೈತೆ ಅಂತಾರೆ. ಥ್ಯಾಂಕ್ ಯು ಫ್ರೆಂಡ್.